ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ವಿದ್ಯಾರ್ಥಿಗಳು SSC MTS ಅರ್ಜಿನ ಸಲ್ಲಿಸಿದ್ರಿ, ಅರ್ಜಿ ಸಲ್ಲಿಸಿದಂಥವರಿಗೆ ಈಗಾಗಲೇ ಫೆಬ್ರವರಿ 4ನೇ ತಾರೀಕಿನಿಂದ ಎಕ್ಸಾಮ್ಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಎಕ್ಸಾಮ್ಗಳು ಪ್ರಾರಂಭ ಆಗೋ ಮುಂಚಿತವಾಗಿ ನೀವು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದರೆ ನೀವು ಎಕ್ಸಾಮ್ ದಿನಾಂಕ ಮತ್ತು ಸಿಟಿನ ಯಾವ ಒಂದು ಸಿಟಿಯಲ್ಲಿ ಎಕ್ಸಾಮ್ನ ಬರೀಬೇಕು ಅಂತಿದ್ರೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ ಯಾವ ರೀತಿ ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡೋದು ಈ ವಿಡಿಯೋದಲ್ಲಿ ಅಂತ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ SSC MTS ಎಕ್ಸಾಮ್ನ ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡಿಲ್ಲ, ಈ ಒಂದು ವಿಡಿಯೋನ ನೋಡಿಕೊಂಡು ನೀವು ಕೂಡ ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಒಂದು ಹತ್ತಿರದ ಸಿಟಿಯಲ್ಲಿ ಅಂತಂದರೆ ನಿಮ್ಮ ಒಂದು ಹತ್ತಿರದ ಯಾವುದಾದ್ರೂ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶನ ಸಿಗುತ್ತೆ. ಇಲ್ಲ ಅಂತಂದರೆ ಸಿಟಿನ ಅನ್ಅವೈಲಬಲ್ ಇತ್ತು ಅಂತಂದರೆ ನೀವು ಮತ್ತೆ ಅಲ್ಲಿ ಇರುವಂಥ ಆಪ್ಷನ್ನ ಚೂಸ್ ಮಾಡಿಕೊಂಡು ಆ ಒಂದು ಸಿಟಿಗೆ ಹೋಗಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಹೀಗಾಗಿ ಅದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಯಾವ ರೀತಿ ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರೋ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, SSC ಒಂದು ಎಕ್ಸಾಮ್ನ ಸ್ಲಾಟ್ ಬುಕ್ಕಿಂಗ್ ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಗೂಗಲಲ್ಲಿ SSC ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟ್ ನೋಡ್ಕೊಬೋದು, ಹೋಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮೊದಲನೇ ವೆಬ್ಸೈಟ್ ಕಾಣ್ತಾ ಇರುವಂಥದ್ದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ಲಾಗಿನ್ ಆಗಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ಲಾಗಿನ್ ಆಪ್ಷನ್ನ ಕೊಟ್ಟಿರುವಂಥದ್ದು ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ಪಾಸ್ವರ್ಡ್ ನಿಮಗೆ ಗೊತ್ತಿತ್ತು ಅಂತಂದರೆ ಹಾಕಿ, ಇಲ್ಲ ಅಂತಂದರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಇರುತ್ತೆ. ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೂ ಕೂಡ ಫಾರ್ವರ್ಡ್ ಪಾಸ್ವರ್ಡ್ ಹಾಕಿ ನೀವು ಪಾಸ್ವರ್ಡ್ನ ತಿಳಿದುಕೊಳ್ಬೋದು ಮತ್ತು ರೀಸೆಟ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ನಾನು ಮೊದಲನೇದಾಗಿ ಲಾಗಿನ್ ಆಗಿ ತಮಗೆ ಮುಂದಿನ ಪ್ರೊಸೆಸ್ ತೋರಿಸ್ತೀನಿ. ಇಲ್ಲಿ ಮೊದಲನೇದಾಗಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡು, ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚನ್ನ ಎಂಟರ್ ಮಾಡಿ ಲಾಗಿನ್ ಮಾಡಿ ತಮಗೆ ಮುಂದಿನ ಪ್ರೊಸೆಸ್ ತಿಳಿಸ್ತೀನಿ. SSC MTS ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ಯಾವ ರೀತಿ ಮಾಡೋದು ಅಂತ ವೀಕ್ಷಕರೇ ನೋಡ್ಕೊಳ್ಬೋದು. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ಈ ರೀತಿಯಾಗಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ರಿಸಲ್ಟ್ ಅಂತ ಇರುತ್ತೆ. ಮತ್ತು ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಲೈವ್ ಎಕ್ಸಾಮಿನೇಷನ್ಸ್ ಮತ್ತು ಮೈ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆ. 3 ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. ಇದರಲ್ಲಿ ಮೈ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರು ನೋಡ್ಕೊಳ್ಳೋದು ಮೈ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಬೋದು ಈ ರೀತಿಯಾಗಿ ಆಪ್ಷನ್ನ ತೋರಿಸ್ತಾ ಇರುವಂಥದ್ದು. ಅಂತಂದರೆ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಎಕ್ಸಾಮಿನೇಷನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ನೋಡ್ಕೊಬೋದು ಅಪ್ಲಿಕೇಶನ್ ಸ್ಟೇಟಸ್ ಸೈಡಿಗೆ ನೋಡ್ಕೊಳ್ಬೋದು ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂತಂದರೆ SSC MTS ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ನ ಬರಿಬೇಕು ಅಂತ ಇದ್ದೀರಾ, ಯಾವ ಒಂದು ಡಿಸ್ಟಿಕ್ಗೆ ಮೊದಲನೇದಾಗಿ ನಿಮಗೆ ಪ್ರಿಫರೆನ್ಸ್ ಇದೆ ಅಂತ ನೋಡ್ಕೊಳ್ಬೋದು ಇಲ್ಲಿಂದ ಕೂಡ. ಮತ್ತು ಯಾವ ದಿನಾಂಕದ ಒಂದು ಸ್ಲಾಟ್ನಲ್ಲಿ ನೀವು ಎಕ್ಸಾಮ್ನ ಬರಿಬೇಕು ಅಂತ ಇದ್ರಿ ಆ ಒಂದು ಸ್ಲಾಟ್ನ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರು ನೋಡ್ಕೊಳ್ಬೋದು, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಓಪನ್ ಆಗಿರುವಂಥದ್ದು. ಅಂತಂದರೆ ಫೆಬ್ರವರಿ 4ನೇ ತಾರೀಕಿನಿಂದ ಎಕ್ಸಾಮ್ನ ಪ್ರಾರಂಭ ಆಗ್ತದೆ. ಬ್ಲಾಕ್ ನಂಬರ್ 1ನ ಸೆಲೆಕ್ಟ್ ಮಾಡಿದರೆ ಈ ಒಂದು 4ನೇ ತಾರೀಕು ಅಥವಾ 5ನೇ ತಾರೀಕು 6ನೇ ತಾರೀಕು ಈ ರೀತಿಯಾಗಿ ನಿಮಗೆ ಎಕ್ಸಾಮ್ ಡೇಟ್ನ ಅವರು ಕೊಡುವಂಥದ್ದು ವೀಕ್ಷಕರೇ. ಈ ಒಂದು ದಿನಾಂಕದ ಒಳಗೆ ನಿಮಗೆ ಎಕ್ಸಾಮ್ನ 4ನೇ ತಾರೀಕಾದರೂ ಕೊಡಬಹುದು ಎಕ್ಸಾಮ್ ಡೇಟು, ಅಥವಾ 5ನೇ ತಾರೀಕಾದರೂ ಕೊಡ್ಬೋದು, 6ನೇ ತಾರೀಕಾದರೂ ಕೊಡ್ಬೋದು. ನೀವು ಬ್ಲಾಕ್ ನಂಬರ್ 2 ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ 9ನೇ ತಾರೀಕು ಮತ್ತು 10ನೇ ತಾರೀಕು 11ನೇ ತಾರೀಕು 12ನೇ ತಾರೀಕು ಮತ್ತು 13ನೇ ತಾರೀಕುವರೆಗೂ ಕೂಡ ನೀವು ಎಕ್ಸಾಮ್ನ ಆ ಒಂದು ದಿನಾಂಕದ ಒಳಗಾಗಿ ನಿಮಗೆ ಯಾವ ದಿನಾಂಕ ಕೂಡ ಎಕ್ಸಾಮ್ನ ಡೇಟ್ನ ಕೊಡುವಂಥದ್ದು. ಇದರಲ್ಲಿ ವೀಕ್ಷಕರೇ ಮೊದಲನೇದಾಗಿ ನೋಡ್ಕೊಳ್ಬೋದು, ನಾನು ಬ್ಲಾಕ್ಸ್ 1 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 1 ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಇದೆ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಬೋದು ವೀಕ್ಷಕರೇ, ಇವರಿಗೆ ಕಲಬುರ್ಗಿ ನಾಟ್ ಅವೈಲೇಬಲ್ ಅಂತಂದರೆ ಆಲ್ರೆಡಿ ಆಲ್ ಸ್ಲಾಟ್ಸ್ ಆರ್ ಕರೆಂಟ್ಲಿ ಫುಲ್ ಅಂತ ತೋರಿಸ್ತಾ ಇದೆ. ಅಂತಂದರೆ ಎಲ್ಲ ಸ್ಲಾಟ್ಗಳು ಕೂಡ ಬುಕ್ಕಿಂಗ್ ಆಗಿರುವಂಥದ್ದು, ಫುಲ್ ಆಗಿರುವಂಥದ್ದು. ಹೀಗಾಗಿ ಇವರಿಗೆ ಬೆಂಗಳೂರು ಮಾತ್ರ ಆಪ್ಷನಲ್ಲಿ ಇರುವಂಥದ್ದು. ಯಾರೆಲ್ಲ ಒಂದು ಬೇಗನೆ ಮಾಡಿದ್ದಾರೆ ಅಂಥವರಿಗೆ ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಅವರ ಒಂದು ಡಿಸ್ಟಿಕಲ್ಲಿಯೂ ಕೂಡ ಆಗಿದೆ. ಆದರೆ ಇವಾಗ ಲೇಟಾಗಿ ಮಾಡ್ತಾ ಇರುವಂಥವರಿಗೆ ಬೇರೆ ಡಿಸ್ಟಿಕ್ಗೆ ಹೋಗಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಆಪ್ಷನ್ ಇಲ್ಲ ವೀಕ್ಷಕರೇ, ನೀವು ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ.
ಹೀಗಾಗಿ ಈ ಒಂದು ಬೆಂಗಳೂರು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೆಂಗಳೂರು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅದಾದ ನಂತರ ನಿಮಗೆ ಒಂದು OTP ಬರುತ್ತೆ ಇಮೇಲ್ಗೊಂದು ಮತ್ತು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಈ ಒಂದು ಬೆಂಗಳೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಖಂಡಿತವಾಗಿಯೂ ನಿಮಗೆ ಒಂದು ಮೊಬೈಲ್ ನಂಬರ್ಗೆ ಮತ್ತು ಜಿಮೇಲ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿ ಯಾವುದಾದ್ರೂ ಒಂದು OTPನ ಜಿಮೇಲ್ಗೆ ಬಂದಿರುವಂಥ OTP ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ಗೆ ಬಂದಿರುವಂಥ OTPನ ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ನಿಮ್ಮದು ಕಂಪ್ಲೀಟ್ ಆಗಿ ಸೆಲ್ಫ್ ಸ್ಲಾಟ್ ಬುಕಿಂಗ್ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ತೋರಿಸುತ್ತೆ. ಮತ್ತು ಯಾವ ಒಂದು ಡಿಸ್ಟಿಕ್ ಇದೆ ಅಂತ ಕಂಪ್ಲೀಟ್ ಆಗಿ ತಮಗೆ ತಿಳಿಸ್ಕೊಡುತ್ತೆ. ಅಲ್ಲಿ ಸ್ಕ್ರೀನ್ ಮೇಲೆ ಕೂಡ ಒಂದು ತೋರಿಸುತ್ತೆ. ಈ ರೀತಿಯಾಗಿ ನೀವು ಕೂಡ ಸೆಲ್ಫ್ ಸ್ಲಾಟ್ನ ಬುಕಿಂಗ್ನ ಮೊಬೈಲ್ ಮುಖಾಂತರವೇ ಸುಲಭವಾಗಿ ಮಾಡ್ಕೊಳ್ಬೋದು ವೀಕ್ಷಕರೇ. ಅಂತಂದರೆ ಸೆಲ್ಫ್ ಸ್ಲಾಟ್ ಬುಕಿಂಗ್ ಮಾಡೋದು ನೀವೊಂದು ಯಾವ ಡಿಸ್ಟಿಕ್ನ ತೊಗೊಳ್ಬೇಕು ಅಂತಿದ್ದೀರಾ. ಈಗ ಆಲ್ರೆಡಿ ಸೆಲ್ಫ್ ಸ್ಲಾಟ್ ಬುಕಿಂಗ್ನ ಫುಲ್ ಆಗಿರುವಂಥದ್ದು. ಹೀಗಾಗಿ ಯಾವೆಲ್ಲ ಒಂದು ಡಿಸ್ಟಿಕ್ನ 3 ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ನೀವು. ಆ ಒಂದು 3 ಡಿಸ್ಟಿಕಲ್ಲಿ ಯಾವುದಾದ್ರೂ ಒಂದು ಡಿಸ್ಟಿಕ್ನಿಗೆ ನೀವು ಹೋಗಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಬೇರೆ ಆಪ್ಷನ್ ಇಲ್ಲ. ಬೇಗನೆ ಮಾಡಿದಂಥವರಿಗೆ ಆಲ್ರೆಡಿ ಅವರ ಒಂದು ಡಿಸ್ಟಿಕ್ನಲ್ಲೇ ಸೆಲ್ಫ್ ಸ್ಲಾಟ್ ಬುಕಿಂಗ್ ಆಗಿದೆ. ಆಗಿಲ್ಲ ಅಂದರೂ ಕೂಡ ನೀವು ಒಂದು ಡಿಸ್ಟಿಕ್ಗೆ ಹೋಗಿ ಎಕ್ಸಾಮ್ನ ಬರೀಬಹುದಾಗಿರುತ್ತೆ ವೀಕ್ಷಕರೇ. ಇಷ್ಟು ಒಂದು ಸೆಲ್ಫ್ ಸ್ಲಾಟ್ ಬುಕಿಂಗ್ನ ಯಾವ ರೀತಿ ಮಾಡೋದು ಅಂತ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಅಂಥ ಕಮೆಂಟ್ಗೆ ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.